ಫ್ಲೈವೀಲ್ ಕನ್ನಡಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ಒಂದು ನಾರ್ಮಲ್ ರಿವ್ಯೂ ಬದಲು ಬೇರೆ ಏನಾದ್ರು ತೊಗೊಂಬರೋಣ ಅಂತ ಇನ್ನೊಂದು ಟ್ರಾವೆಲಾಗ್ ತಂದಿದ್ದೀವಿ. ಈ ಸತಿ ನನ್ನ ಜೊತೆ ಯಾವ ಗಾಡಿ ಇದೆ ಅಂತ ಹೇಳೋಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀನಿ. ನಾವು ವಿರಾಜ್ಪೇಟೆಗೆ ಬಂದಿದ್ದೀವಿ, ಒಂದು ಕ್ಲಬ್ ಮಹೀಂದ್ರ ರೆಸಾರ್ಟಿಗೆ. ಆದರೆ ಓಡಿಸ್ತಾ ಇರೋದು ಒಂದು ಟಾಟಾ. ಸೊ ಇವತ್ತಿದೆ ನಮ್ಮ ಹತ್ರ. ಯಾವ ಗಾಡಿ ಪೋರ್ಚಲ್ಲಿ ಕಾಣ್ತಾ ಇದೆಯಾ? ಇಲ್ಲ, ಬನ್ನಿ ತೋರಿಸ್ತೀನಿ. ಇದೊಂದು ಸಂಡೇ, ಅದಕ್ಕೆ ತುಂಬ ಗಾಡಿಗಳು ಜಾಸ್ತಿ ಇದೆ. ಎಲ್ಲ ಟೊಯೋಟೋಸ್, ಮಹೀಂದ್ರಾಸ್, ಮಾರುತೀಸ್, ಆದರೆ ಇದು ಯಾವುದೂ ಅಲ್ಲ. ನಾವು ಇವತ್ತು ಓಡಿಸ್ತಾ ಇರೋದು ಟಾಟಾ ಸಫಾರಿ. ಸೊ ಇದೊಂದು ಲಾಂಗ್ ಟರ್ಮರಾಗಿ ಬಂದಿದೆ. ಏನೇನಿದೆ ಈ ಗಾಡೀಲಿ, ಲಾಂಗ್ ಟರ್ಮ್ ಯೂಸಿಗೆ ಹೇಗಿದೆ, ಹೈವೇಸಲ್ಲಿ ಹೇಗಿದೆ ಎಲ್ಲ ನೋಡೋಣ. ಗೋಪ್ರೋಸ್ ಎಲ್ಲ ಮೌಂಟ್ ಆಗಿದೆ. ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ. ಹಾಯ್ ಫೀಲಿಕ್ಸ್. ಇದು ಫೀಲಿಕ್ಸ್, ಆಲ್ ದ ವೇ ಫ್ರಮ್ ಜರ್ಮನಿ. ಕಾರ್ ಹೇಗಿದೆ ಅವನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಯಲ್ಲೇ ಇವತ್ತೊಂದು ಸ್ವಲ್ಪ ಹೊರಗಿನ ಜಾಗಗಳು, ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗೋಣ. ಫ್ಲೈವೀಲ್ ಕನ್ನಡಗೆ ಮತ್ತೊಮ್ಮೆ ಸುಸ್ವಾಗತ. ಈಗ ಛೆಲವರ ವಾಟರ್ ಫಾಲ್ಸ್ ಹತ್ತತ್ರ ಬರ್ತಾ ಇದೀವಿ. 2 ಕಿಲೋಮೀಟರ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ರೋಡು, ಒಳ್ಳೆ ವ್ಯೂ, ಸುತ್ತ ಕಾಫಿ ತೋಟ, ಕಾಂಕ್ರೀಟ್ ರೋಡು, ಟ್ರಾಫಿಕ್ ಇಲ್ಲ ಜಾಸ್ತಿ. ಇವತ್ತು ಆಕ್ಚುಲಿ ಶನಿವಾರ. ನಾನು ಅನ್ಕೊಂಡಿದ್ದೆ ತುಂಬಾ ಜನ ಇರ್ಬೋದು ಅಂತ, ಬಟ್ ಟ್ರಾಫಿಕ್ ಇಲ್ಲ. ದೇರ್ ಇಸ್ ವೆರಿ ಲೆಸ್ ಟ್ರಾಫಿಕ್, ರೈಟ್? Only a few oncoming vehicles. No traffic here. Yeah, locals. So it's beautiful. Things are getting interesting because I think it may rain also. ಮಳೆ ಬರಂಗೂ ಕೂಡ ಕಾಣ್ತಾ ಇದೆ. ಇನ್ನೊಂದು ಈ ಫೀಚರ್ ಏನಿದೆ ಅಂದ್ರೆ, ಗಾಡಿಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ, ಸ್ಲೋಪ್ ಅಲ್ಲಿ ನಾನು ಆಕ್ಚುಲಿ ಬ್ರೇಕ್ ಹಿಡಿಬೇಕಾಗಿಲ್ಲ. ಅದನ್ನ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಕ್ ಒಂದು ಸ್ವಿಚ್ ಇದೆ, ಆಮೇಲೆ ಒಂದು ಡಯಲ್ ಇದೆ. 3 ಡ್ರೈವ್ ಮೋಡ್ಸ್ ಬರುತ್ತೆ. ಟೆರೈನ್ ಮೋಡ್ಸ್, ನಾಟ್ ಡ್ರೈವ್. ಸೊ ಡ್ರೈವ್ ಅಲ್ಲಿ ನಮ್ಗೆ ಇಕೋ, ಸಿಟಿ ಹಾಗೂ ಸ್ಪೋರ್ಟ್ ಇದೆ. ಒಂದು ಆಟೋಮ್ಯಾಟಿಕ್ ಆಗಿದ್ರಿಂದ ಇಕೋ ಮೋಡ್ ಅಲ್ಲಿ ನಿಮ್ಗೆ ಜಾಸ್ತಿ ಎಫಿಷಿಯನ್ಸಿ ಬರುತ್ತೆ. ಸ್ಪೋರ್ಟ್ ಅಲ್ಲಿ ತುಂಬಾ ಒಳ್ಳೆ ಪಿಕಪ್ ಎಲ್ಲ ಸಿಗುತ್ತೆ. ಟೆರೈನ್ ಮೋಡ್ ಅಲ್ಲಿ ನಮಗೆ 3 ಇದೆ. ಅದಕ್ಕಿಂತ ಮುಂಚೆ ಹಿಲ್ ಡಿಸೆಂಟ್ ಕಂಟ್ರೋಲ್. ನಾನು ಕಾಲ್ ತೆಗ್ದಿದ್ದೀನಿ. 19 ಕಿಲೋಮೀಟರ್ಸ್ ಬಿಟ್ಟಿದ್ದೆ ಗಾಡಿ. ಸೊ 19 ಅಲ್ಲೇ ಇಳಿತಾ ಇದೆ ಸ್ಲೋ ಆಗಿ, ಸ್ಪೀಡ್ ಪಿಕಪ್ ಆಗಲ್ಲ, ವಿಚ್ ಇಸ್ ನೈಸ್. ಟೆರೈನ್ ಮೋಡ್ ಅಲ್ಲಿ ನಮ್ಗೆ ಒಂದು ನಾರ್ಮಲ್ ಮೋಡ್ ಬರುತ್ತೆ, ಸಿಟಿ ಅಂತಾನೆ ಹೇಳ್ಬೋದು. ಒಂದ್ಸತಿ ತಿರುಗಿಸಿದ್ರೆ ನಂಗೆ ವೆಟ್ ಮೋಡ್ ಆಗುತ್ತೆ, ಸೊ ರೈನಿ ಕಂಡೀಷನ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇನ್ನೊಂದ್ಸತಿ ರೈಟಿಗೆ ತಿರುಗಿಸಿದ್ರೆ ರಫ್ ರೋಡ್ ಅಂತ ಬರುತ್ತೆ. ಸೊ ಇದು ನಿಮ್ಗೆ ಇಂಥ ಸಿಚುವೇಶನ್ಸ್ ಅಲ್ಲಿ ಯೂಸ್ ಆಗ್ಬೋದು. ಇದು ಆಕ್ಚುಲಿ ಕಾಂಕ್ರೀಟ್ ರೋಡ್, ರಫ್ ರೋಡ್ ಅಲ್ಲ. ಒಂದ್ ಸ್ವಲ್ಪ ಲೈಟ್ ಆಗಿ ಆಫ್ ರೋಡ್ ಆಗಂಗಿದ್ರೆ ಇಟ್ ಇಸ್ ಯೂಸ್ಫುಲ್. ನಿಮಗೆ ಗೊತ್ತಿರಂಗೆ ಟಾಟಾ ಅವರು ಲ್ಯಾಂಡ್ ರೋವರ್ ಜಾಗ್ವಾರ್ ಕಂಪನಿ ಓನ್ ಮಾಡ್ತಾರೆ. ಅದರಿಂದ ಹಲವಾರು ಟೆಕ್ನಾಲಜೀಸ್, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ನ ತಗೊಂಡ್ಬಂದಿದ್ದಾರೆ ಈ ಗಾಡಿ ಕೂಡ. ಇದು ಒಮೆಗಾ ಆರ್ ಪ್ಲಾಟ್ಫಾರ್ಮ್ ಮೇಲೆ ಬೇಸ್ ಆಗಿದೆ, ವಿಚ್ ಇಸ್ ಅಗೇನ್ ಲ್ಯಾಂಡ್ ರೋವರ್ ಪ್ಲಾಟ್ಫಾರ್ಮ್. You're speaking Kannada English, right? Kanglish. Kanglish? You Yeah. call it Kanglish? Yeah, they call it Kanglish, English. So if it's Hindi and English, it's called English. So what has happened is, gradually the people in India, since we use a lot of English words in our language, it has become very common. Yeah. We don't have a specific word for bus, Uh-huh. and for car, for bike, for road. So all these are English words, right? There's not an Indian or Kannada word? So for a motorcycle, it's called Dvichakra Vahana, which is quite big. I can just say bike, right? Yeah. So things like that. A lot of things. There are Indian words. Raste is a Kannada word, and you can't say raste. Everybody says road. I don't know why, but everybody just says road, and it's kind of been like that. ಈಗ ರಫ್ ರೋಡ್ ಮೋಡ್ ಅಲ್ಲಿ ನಂಗೆ ಏನ್ ಫೀಲ್ ಆಗ್ತಾ ಇದೆ ಅಂದ್ರೆ, ಇನ್ಸ್ಟೆಂಟ್ ಆಗಿ ಸ್ವಲ್ಪ ಟಾಕ್ ಜಾಸ್ತಿ ಆಗಿದೆ. ಸೊ ಹೈಯರ್ ರೆವ್ಸ್ ಅಲ್ಲಿ ಓಡ್ತಾ ಇದೆ ಇಂಜಿನ್.
ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಮೋಡಲ್ ಇದ್ದಂಗೆ ನಿಮ್ಗೆ ಒಂಚೂರು ಹೈಯರ್ ಟಾರ್ಕಿ ಫೀಲ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವೆಲ್ಲಾದ್ರೂ ರೋಡಲ್ಲಿ ಸಿಗಾಕೊಂಡ್ರೆ ನಮ್ಗೆ ಅದನ್ನ ಆರಾಮಾಗಿ ಹೊರಗಡೆ ಬರಕ್ಕೆ ಈಸಿ ಆಗುತ್ತೆ. ಇದನ್ನು ಕೂಡ ಸ್ವಲ್ಪ ಆಫ್ ರೋಡ್ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಾ ನೋಡ್ತೀನಿ. I think I've seen the falls or Oh, nice. Beautiful, right? yeah, very, very beautiful. ಫಾಲ್ಸ್ ಕಾಣ್ತಾ ಇದೆ ಅಲ್ಲೊಂದು ಸ್ವಲ್ಪ. ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ. So I think we have to take a hike from here. If we go all across the road, I think it goes behind the falls. You want to check out there and come back here and take a hike? You can also take the hike just from here. Yeah. Do that. ಈಗ ಇನ್ನೊಂದು ಫೀಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ ಹಿಲ್ ನಿಂತಿದೀವಿ, ಬ್ರೇಕ್ ಬಿಟ್ರೆ ಹಿಂದೆ ಹೋಗಲ್ಲ ಫಸ್ಟ್, ಆಮೇಲೆ ಹಿಂದೆ ಹೋಗಕ್ ಶುರು ಆಗುತ್ತೆ. ಸೊ ಫಸ್ಟ್ ಹಿಲ್ ಹೋಲ್ಡ್ ಇರುತ್ತೆ, ಆಮೇಲೆ ನೀವು ಥ್ರಾಟಲ್ ಕೊಟ್ರೆ ಗಾಡಿ ಅಲ್ಲಿಂದಾನೆ ಮುಂದೆ ಹೋಗುತ್ತೆ, ಹಿಂದೆ ಹೋಗ್ದಂಗೆ. ಶೆಲೆವರ ಫಾಲ್ಸ್ ಹತ್ತುತ್ತಾ ಇದೀವಿ. ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಕೇಳಿಸ್ತಾ ಇರ್ಬೋದು ಫಾಲ್ಸ್ ಶಬ್ದ. ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ, ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪಾತ್, ಒಳ್ಳೆ ವ್ಯೂ ಸಿಗುತ್ತೆ. ಸುಮಾರು ಜನ ಇದ್ದಂಗೆ ಇದ್ದಾರೆ, ನೋಡೋಣ. ಈಗ ಇಳಿಬೇಕು ಸ್ವಲ್ಪ ಕೆಳಗೆ, ಅಲ್ಲಿದೆ ಫಾಲ್ಸ್. ಮರದ್ದು ಬೇರೆ ಸ್ಟೆಪ್ ಆಗಿದೆ. ವಿರಾಜ್ಪೇಟೆ ಕಡೆನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ನಾವು ಯಾವಾಗಲೂ ಮಡಿಕೇರಿ ಆ ಕಡೆನೇ ಹೋಗ್ತೀವಿ. ಸುಮಾರು ರೆಸಾರ್ಟ್, ಹಲವಾರು ರೆಸಾರ್ಟ್ ಅಲ್ಲೇ ಇರೋದು. ಅದಕ್ಕೋಸ್ಕರ ಈ ಕಡೆ ಒಂದ್ಸಲಿ ನೋಡೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದ್ದಂಗಿದೆ ಎಕ್ಸ್ಪೀರಿಯನ್ಸ್. ಕಾಣ್ತಾ ಇದೆಯಾ ಫಾಲ್ಸು, ಶೆಲೆವರ ಫಾಲ್ಸ್. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಫೋಟೋ ಹೊಡ್ಕೋತಾ ಇದ್ದಾನೆ. ತುಂಬ ಚೆನ್ನಾಗಿದೆ ವ್ಯೂ ಕೂಡ. ಇಲ್ಲಿ ಜಾಸ್ತಿ ಜನ ಇಲ್ಲ, ಅನ್ಎಕ್ಸ್ಪ್ಲೋರ್ಡ್. ಹೌ ಡು ಯು ಲೈಕ್ ಇಟ್ ಫಿಲಿಕ್ಸ್? I love it. ಯಾ, Looks good. ಇಲ್ಲಿಗೊಂದು ಸಣ್ಣ ದಾರಿ ಇದೆ ನಡ್ಕೊಂಬರೋಕ್ಕೆ. ಅಷ್ಟರಲ್ಲಿ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೋದು. ನೀರಿಗೆ ಇಳಿಯೋಕ್ಕೆಲ್ಲಾದರೂ ಜಾಗ ಇದೆಯಾ, ಅದನ್ನೂ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಬನ್ನಿ. ಇವಾಗ ಮೇಲ್ಗಡೆ ಇನ್ನೊಂದು ಪಾತ್ವೆ ಇತ್ತು, ಅಲ್ಲೇನಿದೆ ವಾಟರ್ಫಾಲ್ ಮೇಲ್ಗಡೆ ಭಾಗಕ್ಕೆ ಹೋಗೋದಾ ನೋಡೋಕೆ ಹತ್ತುತ್ತಾ ಇದ್ದೀವಿ. ತುಂಬಾ ಮೇಲ್ ಹತ್ತಬೇಕು, ಸುಸ್ತಾಗುತ್ತೆ, ಅಭ್ಯಾಸ ಕಮ್ಮಿ ಅಲ್ಲ. ಅದಕ್ಕೋಸ್ಕರ ಹೇಗಿದೆ ನೋಡೋಣ ಮೇಲೆ. ವಿಡಿಯೋಲಿ ಅಷ್ಟು ಅನಿಸ್ತಿಲ್ಲ, ಆದರೆ ಸ್ಟೀಪ್ ಇದೆ. ನಾವು ಅಲ್ಲಿಂದ ಬಂದಿದ್ದು ಕೆಳಗಡೆ, ಅಲ್ಲಿಂದ ಫುಲ್ ಕಾಡು ಸುತ್ತ, ಕೆಳಗಡೆ ವ್ಯೂ ಪಾಯಿಂಟ್ಗೆ ಹೋಗಿದ್ದಿದ್ದು. ಮೇಲೆ ಹತ್ತಿ ನೋಡೋಣ. ಏನಾದರೂ ಇಲ್ಲಿಗೆ ಬರೋಂಗಿದ್ರೆ ದಯವಿಟ್ಟು ಒಳ್ಳೆ ಬೂಟ್ಸ್ ಅಥವಾ ಶೂಸ್ ಹಾಕ್ಕೊಂಬನ್ನಿ. ಏನಕ್ಕೆ ಅಂದರೆ ಬಂಡೆ ಕೂಡ ಇದೆ ಸ್ವಲ್ಪ, ನೋಡ್ಬೋದು. ಕಷ್ಟಪಡ್ತಾ ಇದ್ದಾನೆ ಅವನು ಇಳಿಯೋಕ್ಕೆ. ತುಂಬಾ ಇದೆ ಸ್ಲೋಪ್. ನಿಮ್ಗೆ ಆ್ಯಕ್ಚುಲಿ ವೀಡಿಯೋಲಿ ಕಾಣಲ್ಲ, ಯಾವಾಗಲೂ ಹಂಗೆ ಆಫ್ ರೋಡಿಂಗ್ ವೀಡಿಯೋಸಲ್ಲೂ ಅದೇ ಹೇಳ್ತಾ ಇರ್ತೀನಿ. ಎಷ್ಟು ಸ್ಟೀಪ್ ಇದೆ ಸ್ಲೋಪ್ ಅನ್ನೋದು ನಮಗೆ ಗೊತ್ತಾಗಲ್ಲ. ಮಳೆ ಬೇರೆ ಬರೋಕ್ಕೆ ಶುರು ಆಯಿತು. ಬೇಗ ಸಫಾರಿ ಒಳಗೋಗಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೇಕು. ಫುಲ್ ಬೆವ್ತಿದ್ದೀನಿ, ಆದರೆ ವರ್ತ್ ಆಲ್ ದ ಎಫರ್ಟ್. ಇಷ್ಟು ಬೆವರು ಸುರಿಸಿದ್ದಕ್ಕೆ ಸಕ್ಕತ್ತಾಗಿದೆ ಜಾಗ. ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಕೆಳಗಡೆ ಇಳಿಬೇಕು ಸ್ವಲ್ಪ. ನೈಸ್ ಪಿಕ್ನಿಕ್ ಸ್ಪಾಟ್. ಇಲ್ಲೊಂದು ಸ್ವಲ್ಪ ಚಿಕ್ಕ ಫಾಲ್ಸ್ ಇದೆ. ಇದೆಲ್ಲ ನೀರು
ಕೆಳಗಡೆ ಹೋಗಿ ನಿಮಗೆ ಆ ದೊಡ್ಡ ವಾಟರ್ಫಾಲ್ ಏನಿದೆ ಅಲ್ಲಿಗೆ ಸೇರುತ್ತೆ. ಫೀಲಿಕ್ಸ್ ಈಸ್ ಎಂಜಾಯಿಂಗ್. ಅವ್ರಿಗೆಲ್ಲ ಸ್ವಲ್ಪ ಔಟ್ಡೋರ್ಸ್ ಇಷ್ಟ ಆಗುತ್ತೆ. ಸೊ ನಾನು ಪಿಕ್ನಿಕ್ ಸ್ಪಾಟ್ ಅಂತ ಏನೋ ಹೇಳಿಬಿಟ್ಟೆ, ಆದರೆ ನೀವಿಲ್ಲಿ ನೋಡ್ಬೋದು ಜನ ಎಷ್ಟು ಗಲೀಜು ಮಾಡಿ ಹೋಗ್ತಾರೆ ಅಂತ. ಆಲ್ಕೋಹಾಲ್ ಬಾಟಲ್ಸು, ಪೇಪರ್, ಪ್ಲಾಸ್ಟಿಕ್. ಅಲ್ಲೊಂದು ಜಾಗದಲ್ಲಂತೂ ಪೂರ್ತಿ ವಾಟರ್ ಬಾಟಲ್ಗಳಿದೆ. ತುಂಬ ಚೆನ್ನಾಗಿದೆ ಜಾಗ, ಆದರೆ ಇನ್ನೂ ಜನ ಇದನ್ನು ಗಲೀಜು ಮಾಡಿ ಇಡ್ತಾರೆ. ಫಾಲ್ಸ್ ಅಲ್ಲಿ ನೋಡ್ಬೋದು ತುದೀಲಿ, ಅಲ್ಲಿಂದ ಹೋಗಿ ಕೆಳಗಡೆ ಬೀಳುತ್ತೆ. ನೈಸ್. ಈಗ ಚೆಲವರ ವಾಟರ್ ಫಾಲ್ಸ್ ನೋಡ್ ಬಂದ್ವಿ. ಡಿಡ್ ಯು ಲೈಕ್ ಇಟ್? I love it. But we still wanted to Very go down to the base to enjoy it more. But we couldn't find a way. ಈಗ ಈ ಟೆರೈನ್ ಮೋಡ್ಸ್ ಎಕ್ಸ್ಪ್ಲೈನ್ ಮಾಡಕ್ಕೆ ಇಲ್ಲೊಂದು ಸಣ್ಣ ಆಫ್ ರೋಡ್ ಪ್ಯಾಚ್ ಇದೆ, ಅಲ್ಲಿ ಹೋಗಿ ನೋಡೋಣ. ಪ್ರಾಪರ್ ಆಫ್ ರೋಡ್ ಮಾಡಕ್ಕಾಗಲ್ಲ, ಏನಕ್ಕೆ ಅಂದ್ರೆ ಇದೊಂದು 4x4 ಅಲ್ಲ. ಸೊ ವೆಟ್ ರಫ್ ರೋಡ್ ಮೋಡಲ್ ಇದೆ, ಬನ್ನಿ ಹೋಗೋಣ. ನಿಮ್ಗೆ ಗೊತ್ತಿರಂಗೆ ಇದ್ರಲ್ಲೊಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಜೊತೆಲೆ ಆಟೋ ಹೋಲ್ಡ್. ಸೊ ನಿಮಗೆ ಟ್ರಾಫಿಕ್ ಅಲ್ಲೆಲ್ಲ ನಿಂತಾಗ ಶಿಫ್ಟ್ ಮಾಡಬೇಕಾಗಿ ಅವಶ್ಯಕತೆ ಇರಲ್ಲ, ಹೋಲ್ಡ್ ಆಗುತ್ತೆ ಗಾಡಿ. ಚೂರ್ ಥ್ರಾಟಲ್ ಕೊಟ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಸ್ಟೀಪ್ ಕೆಳಗೆ ಇಳಿಯಕ್ಕಿದೆ. ಆಕ್ಚುಲಿ ಕಾರ್ ಒಳಗಡೆ ಕೂತ್ರೆ ಕಾಣಲ್ಲ. In the cargo? No. Never. Never. Don't. Yeah, it looks too small. Can you open the window and see if there's space on that side? On the bridge? Yeah. Yeah, it is. Too tight? I think it would fit, but very tight. Too tight. Very tight. Okay, ಇಲ್ಲಿ ಹೋಗಕ್ಕಾಗಲ್ಲ, ತುಂಬಾ ಟೈಟ್ ಇದೆ ಜಾಗ. ಬೇರೆ ಕಡೆ ಹೋಗೋಣ ಬನ್ನಿ. ರಿವರ್ಸ್ ಅಲ್ಲೂ ರಫ್ ರೋಡ್ ಮೋಡಲ್ ಇರೋದ್ರಿಂದ ಆಟೋಮ್ಯಾಟಿಕ್ ನಿಮ್ಗೆ ಒಳ್ಳೆ ಪುಲ್ ಸಿಗುತ್ತೆ. ಅಂಡ್ ವಿ ಆರ್ ಬ್ಯಾಕ್ ಆನ್ ದ ರೋಡ್. ಟರ್ನಿಂಗ್ ರೇಡಿಯಸ್ ತುಂಬಾ ಚೆನ್ನಾಗಿ ಅಂತ ಹೇಳಕ್ಕಾಗಲ್ಲ, ದೊಡ್ಡ ಗಾಡಿ ಇದು. ಆದ್ರೂ ಟೈಟ್ ಸಿಂಗಲ್ ಲೇನ್ ಕಾಂಕ್ರೀಟ್ ರೋಡ್ ಅಲ್ಲಿ ತಿರುಗಿಸಿದೀವಿ. Everyone looked interesting, but too risky. ಈಗ ಥಲಿಯಾಸ್ ರೆಸ್ಟೋರೆಂಟ್ ಬಂದಿದ್ವಿ, ಕೂರ್ಗ್ ಟೌನ್ ಅಲ್ಲೇ ಕೊಡವ ಸಮಾಜ ಹತ್ರ ಬರ್ಬೋದು. ವೆರಿ ಸಿಂಪಲ್ ಸೆಟಪ್, ನಥಿಂಗ್ ಟು ಫ್ಯಾನ್ಸಿ. ಆದ್ರೆ ಕೂರ್ಗ್ ಕ್ವಿಸಿನ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು. ದಟ್ ಈಸ್ ವಾಟ್ ಐ ವಾಂಟೆಡ್ ಯು ಟು ಟ್ರೈ ಬಿಕಾಸ್ ಐ ಹ್ಯಾವ್ ಟೆಸ್ಟೆಡ್ ಇಟ್. ಇಟ್ ಈಸ್ ಒನ್ ಆಫ್ ಮೈ ಫೇವರೇಟ್ಸ್ ಹಿಯರ್ ಇನ್ ಕೂರ್ಗ್. You get authentic Coorg cuisine there. And sadly, ಇವತ್ತು ಇಲ್ಲೊಂದು ಹಬ್ಬ ಇದೆ. ಇವತ್ತು ಇವರ ವೆಪನ್ಸ್ ಅಂದ್ರೆ ಗನ್ಸ್ ಕತ್ತಿ ಎಲ್ಲ ನಾವು ಹೇಗೆ ಆಯುಧ ಪೂಜೆ ಮಾಡ್ತೀವಿ ಆ ತರ ಕೂರ್ಗಿ ಕಲ್ಚರ್ ಇವತ್ತಿನ ದಿನ ಅದಕ್ಕೊಂದು ಪೂಜೆ ಮಾಡ್ತಾರೆ. ಅದ್ರ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ. ಆ ಕಾರಣದಿಂದ ಆ ಪ್ಲೇಸ್ ಮುಚ್ಚಿದೆ. ಸೊ ಬ್ಯಾಕಪ್ ಇದೊಂದು ಆಪ್ಷನ್ ಇತ್ತು. ಇವತ್ತು ರೆಸಾರ್ಟ್ ಅಲ್ಲಿ ಒಬ್ರು ಹೇಳಿದ್ರು ಈ ತರ ಥಲಿಯಾ ಅಂತ ಓಪನ್ ಆಗಿದೆ ಅಂತ. ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಕೂರ್ಗ್ ಕ್ವಿಸಿನ್ ಗೆ ಒಂದು ಸಪರೇಟ್ ಮೆನ್ಯೂ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಇದೆ. ಅವರು ಅಕ್ಕಿ ರೊಟ್ಟಿ, ನೂಲ್ಪುಟ್ಟು, ಕಪ್ಪುಟ್ಟು, ಕಡಂಬಟ್ಟು ಎಲ್ಲ ಇದೆ. ಜೊತೆಯಲ್ಲೇನೆ ಚಿಟ್ಕಿನ್ ಪೋರ್ಕ್ ಅಂತ ಇವ್ರದೊಂದು ಡ್ರೈ ಡಿಶ್ ಬರುತ್ತೆ, ತುಂಬಾ ಸ್ಪೈಸಿ. ಅದನ್ನು ಹೇಳಿದೀವಿ. ಬಾಳೆಕಾಯಿ ಫ್ರೈ ಹೇಳಿದೀವಿ. ಎರಚಿ ಕರಿ, ಮಟನ್ ಕರಿ ಹೇಳಿದೀವಿ. ನಾವು ಆರ್ಡರ್ ಮಾಡಿದ್ ನೋಡಿ ಓನರೇನೆ ಇಷ್ಟೊಂದು ತಿನ್ನಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ the owner is surprised that we won't be able to eat so much, Felix. So do you think we can finish it? Let's show him what's in us. Yeah, Germany and India. Let's go. So tin nodana hegide, food hegide, experience full ಆಗಿದೆ.
So you like the meat rather than the fat? Yeah, I think so. I try both. Okay. I want to catch your reaction on this. Now it comes. How's it? Good, very tasty. Mhm. Not You too, can be not honest. too spicy. Not too. Not too spicy? No. Okay, good. Let me try the meat as well. The meat is much better than the one that we had Definitely. before. Yeah, much better. Nice. I think what we can do is. Thank you. ಈಗ ಫೀಲಿಕ್ಸಿಗೆ ಚಿಕನ್ ಪೋರ್ಕ್ ಇಷ್ಟ ಆಯ್ತು, ಬಾಳೆಕಾಯಿ ಫ್ರೈನು ಇಷ್ಟ ಆಯ್ತು, ಅಕ್ಕಿ ರೊಟ್ಟಿ ಹೆಂಗಿದೆ? ಯು ಆರ್ ಆಲ್ರೆಡಿ ಎ ಪ್ರೋ ವಿತ್ ಸಿಂಗಲ್ ಹ್ಯಾಂಡ್. ಇಟ್ಸ್ ಹಾಟ್, ಬಿ ಕೇರ್ಫುಲ್. Hot, hot. You like it? Very good. Very good. ಇದು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಚಿಕನ್ ಪೋರ್ಕ್, ಸೊ ಪೋರ್ಕ್ ಫ್ರೈ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಅದ್ರ ಮೇಲ್ಗಡೆ ಹಸಿ ಮೆಣಸನ್ನ ಅರೆದು ಬಿಟ್ಟು ಹಾಕಿರ್ತಾರೆ. ಸೊ ಗ್ರೀನ್ ಚಿಲ್ಲಿ ಪೀಸಸ್ ಎಲ್ಲ ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ. ಅದೊಂದು ತುಂಬ ಫ್ಲೇವರ್, ಕ್ವಾಲಿಟಿ, ನೈಸ್ ಟೆಕ್ಸ್ಚರ್. ಇನ್ನೊಂದು ಬಾಳೆಕಾಯಿ ಫ್ರೈ ಪಲ್ಯ ಥರ. ಚೆನ್ನಾಗಿ ಚೂ ಮಾಡಬೇಕು. ಬಾಳೆಕಾಯಿ ಫ್ರೈ ಚೆನ್ನಾಗಿದೆ, ಮಾಮೂಲಿ ನಮ್ಮ ಪಲ್ಯಗಳ ಥರ. ಆಮೇಲೆ ಅಕ್ಕಿ ರೊಟ್ಟಿ, ನೂಲ್ ಪುಟ್ಟು, ಡ್ರೈ ಪೋರ್ಕ್ ಫ್ರೈ, ಅಥವಾ ಡ್ರೈ ಪೋರ್ಕ್ ಗ್ರೇವಿ, ಆಮೇಲೆ ಮಟನ್ ಗ್ರೇವಿ. ಸೊ ಇಲ್ಲಿಂದು ಸ್ಟ್ಯಾಂಡರ್ಡ್ ಕೋಳಿ ಕರಿ ಅಂತ ಏನು ಕರಿತೀವಿ ಆ ಥರ ಫ್ಲೇವರಲ್ಲಿದೆ. ತುಂಬ ಸ್ಪೈಸಿ ಇದೆ. ಚಿಕನ್ ಪೋರ್ಕ್ ಒಂದು ಸ್ವಲ್ಪ ಸ್ಪೈಸ್ ಇದೆ, ಬಟ್ ಇದರಲ್ಲಿ ಅಷ್ಟೊಂದು ಸ್ಪೈಸ್ ಬರಲ್ಲ. ಇದೆಲ್ಲ ಕೋಕೋನಟ್ ಪೇಸ್ಟ್ ಗ್ರೇವಿ. ಸೊ ತುರ್ದಿರೋ ತೆಂಗಿನಕಾಯಿ ಹಾಕಿರ್ತೀವಿ. ಸೊ ಮಂಗಳೂರು ಸೈಡಲ್ಲಿ, ಕೋಸ್ಟಲ್ಲಿ ಎಲ್ಲ ಒಂದೇ ಥರ ಕುಸಿನ್ ಬರುತ್ತೆ. ನೂಲ್ ಪುಟ್ಟು ನೆಕ್ಸ್ಟ್ ಹೇಗಿದೆ ನೋಡೋಣ. ಅಕ್ಕಿ ರೊಟ್ಟಿ ಚೆನ್ನಾಗಿದೆ. ನನಗೆ ಇನ್ನೂ ಕ್ರಿಸ್ಪಿ ಅಕ್ಕಿ ರೊಟ್ಟಿ ಇಷ್ಟ ಆಗುತ್ತೆ, ಒಂಚೂರು ಕ್ರಂಚ್ ಇರಬೇಕು. ಬಟ್ ಎಲ್ಲರೂ ಸ್ಟ್ಯಾಂಡರ್ಡ್ ಆಗಿ ಮಾಡೋದು ಇದೇ ಥರ. ನಾವು ಮನೇಲಿ ಮಾಡಿಸ್ಕೋಬೇಕಾದ್ರೆ ಐ ಲೈಕ್ ಇಟ್. The pork for some matter is very soft, right? It's not Very, well cooked, you can say. Just what to do is take it. Pork gravy on top of it. Just like how you do with rice. Take it. ಇದು ಸ್ಟೀಮ್ ರೈಸ್, ಇದು ನೂಡಲ್ಸ್ ಥರ. ಶಾವ್ಗೆ ಏನು ಮಾಡ್ತಿದ್ದಾರೆ ಈ ಥರ ಫ್ರೆಶ್ ಇದು. Very nice. You're eating with your hand. Sure. Really happy to see you. Kind of experimenting, Always trying all that. We're glad you're doing it. Still have to find the right mix. But it's quite easy. So I'll teach you a trick. So what you can do is, what you're doing right now is doing this. Yeah. Huh? Don't do that. So how you do is, when you take it, Like that. this, and you push with your thumb. You put this part inside your mouth and push the food with your thumb. Like this, I'll show you again. Do this, and you have that.
ಪರ್ಫೆಕ್ಟ್. ನೋಡಿ ಎಷ್ಟು ಬೇಕು. Indian eat training. Eat coaching. That was ಈಸಿ ಹ್ಯಾಕ್ ರೈಟ್. ತುಂಬಾ ಚೆನ್ನಾಗಿದೆ, ಮನೆ ಊಟದ ತರ ಇದೆ. ಶಾವಿಗೆ, ನೂಲ್ ಪುಟ್ಟು, ಶಾವಿಗೆಲ್ಲ. ಮಟನ್ ಹೇಗಿದೆ ನೋಡೋಣ. ಮಟನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ನನಗೆ ಪೋರ್ಕ್ ಅನ್ಸಿದ್ದು, ಡ್ರೈ ಪೋರ್ಕ್ ಅಂತ. ಇದು ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗ್ತಾ ಇದೆ. ಪೋರ್ಕ್ ಯೂಶಲಿ ಚೆನ್ನಾಗಿ ಕುಕ್ ಮಾಡಿದ್ರೆ ಮಾತ್ರ. And last finishing touch ಕಡುಬು ಅಂತೀವಿ. It's a rice balls. Yeah, rice dump or rice balls. ಪೋರ್ಕ್ ಏನಿದೆಯಲ್ಲ, ಟೇಸ್ಟ್ ಕೂಡ ನಾರ್ಮಲ್ ಪೋರ್ಕ್ ನಾವು ದಿನ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಇಟ್ಸ್ ಮೋರ್ ಫ್ಲೇವರ್ಫುಲ್. ಏಜ್ ಆಗಿರೋದ್ರಿಂದ ಇರ್ಬೋದು ಪ್ರಾಬ್ಲಿ, ಅಥವಾ ಡ್ರೈ ಪೋರ್ಕ್ ಅಂತ ಎಕ್ಸಾಕ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ಹೋಟೆಲ್ ಓನರ್ ಇದ್ದಾರೆ, ಈಗ ಜಸ್ಟ್ ಡಿಸೈಡ್ ಆಗಿದೆ ಚಿಕನ್ ಕರಿ ಆ್ಯಂಡ್ ಗೀ ರೈಸ್. ಇಲ್ಲಿ ಗೀ ರೈಸ್ ಒಂದು ಹೆಸರು ಬೇರೆ ಇದೆ, ನೆಯ್ ಕೂಲು. ಕೂಲು ಅಂದರೆ ರೈಸ್, ನೆಯ್ ಅಂದರೆ ತುಪ್ಪ. ನೆಯ್ ಕೂಲು ಅಂತ ಹೇಳ್ತಾರೆ ಅದು. ಮತ್ತೆ ಕೋಳಿ ಕರಿ. ಸ್ಪೈಸಿ ಅಂತ ಬರ್ತಿದೆ, ಆದರೆ ಸ್ಪೈಸಿ ಇರಲಿಲ್ಲ, ಅದಕ್ಕೋಸ್ಕರ ಸ್ಪೈಸಿ ಮಾಡಿಸಿ. So out of this, how would you compare Indian food or Fuji food to something like German food? What do you guys usually have for breakfast, lunch, and dinner? So typically you eat once a day warm, either for lunch or for dinner. And the other times you eat cold. For example, bread. Okay. And then you put something on the bread, like meat or cheese or Okay. like that. So that's basically for breakfast. And often also for dinner. Okay. So you don't toast the bread before you eat, or do you do something like that? Sometimes. In India, I don't think we eat bread straight off the shelf. Like, It's difficult to explain, but I can show you how it looks like. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಕೇಳಿದೆ ಜರ್ಮನಿಲಿ ಫುಡ್ ಹೇಗೆ ಹೇಳ್ತಾರೆ, ಏನ್ ತಿಂತಾರೆ ತಿಂಡಿ ಊಟ ರಾತ್ರಿ ಊಟಕ್ಕೆ ಅಂತ. ಒಂದ್ ಹೊತ್ತಿಗೆ ಏನಾದ್ರು ಬೆಚ್ಚಗಿರೋದು ತಿಂತಾರಂತೆ, ಅಂದ್ರೆ ಬಿಸಿ ಮಾಡಿರೋದು. ಬೇರೆ ಇನ್ನು ಉಳಿದಿದ್ದು 2 ಹೊತ್ತು ತಣ್ಣಗಿರೋದು. ಏನ್ ತಣ್ಣಗಿರೋದು ಅಂದ್ರೆ ಬ್ರೆಡ್. So like this. So you have bread, and then you have different tough stuff that you can put on top of it. Okay. Then you eat the bread like that. Okay. Nice. That looks very cool actually. A platter. ಏನಂದ್ರೆ ಇವಾಗ ಸಲಾಮಿ, ಸಾಸೇಜಸ್ ಅಥವಾ ಹ್ಯಾಮ್, ಅದನ್ನ ಬ್ರೆಡ್ಡಿಗೆ ಟೋಸ್ಟ್ ಏನು ಮಾಡಲ್ಲ, ಬ್ರೆಡ್ ಮೇಲೆ ಏನಾದ್ರು ಸ್ಪ್ರೆಡ್ ಮಾಡ್ಬಿಟ್ಟು ಮೀಟ್ ಇಟ್ಕೊಂಡು ಅದನ್ನ ತಿಂತಾರೆ, ವಿಚ್ ಇಸ್ ಲೈಕ್ interesting. It's also very different compared. Yeah. Like, depends where you stay. So we have a lot of masalas cooked. Yeah, we have also like one pot meals where you put green peas and sausage like in a pot and cook it for a longer time. Okay. And then eat this. Nice. Or It's like a soup. Yeah, kind of. A bit. Okay. Not so with so much water. Okay. It's like a semi gravy. Like that, yeah. Nice. Like that. Or like a potato soup or so. This is something that every grandma in Germany would cook from time to time. ಸೊ ಇವರ ಅಜ್ಜಿ ಮನೆಗೆಲ್ಲ ಹೋದ್ರೆ ಅಲ್ಲಿ ಪೊಟೆಟೊ ಸೂಪ್ ಅಥವಾ ಪೀಸ್ ಮತ್ತೆ ಒಂಚೂರು ಮೀಟ್ ಎಲ್ಲ ಹಾಕಿ ಒಂದು, ಇಸ್ ಇಟ್ ಸಮಥಿಂಗ್ ಲೈಕ್ ಬ್ರಾತ್? ನೋ. ಓಕೆ. ಆ ಥರ ಮಾಡಿ ಅದನ್ನ ಒಂದು ಈ ರೈಸ್ ಏನದು ನೇಕೂಲು, ಆಮೇಲೆ ಒಂದು ಚಿಕನ್ ಕರಿ ಸ್ಪೈಸಿ ಮಾಡಿ, ಕೋಕೋನಟ್ ಬೇಸ್ಡ್ ಸ್ಪೈಸಿ ಮಾಡಕ್ಕೆ ಫುಲ್ ಸ್ಪೈಸಿ ತಿಂದು ಓಡೋಗ್ಬೇಕು. ಸೊ He will kill me.
ಇದೆಲ್ಲ ತಿಂದ್ಮೇಲೆ ಮೋಸ್ಟ್ಲಿ ಅವ್ನು ನೋಡಿ ಸ್ಪೈಸಿ ಫುಡ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಫುಲ್ ಸ್ಪೈಸಿ ಏನಾದ್ರು ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಸೊ ದಿ ಐಡಿಯಾ ಇಸ್ ಗೋಯಿಂಗ್ ಫುಲ್ ಸ್ಪೈಸಿ ವಿತ್ ಚಿಕನ್ ಕರಿ. ಆಲ್ ದ ಬೆಸ್ಟ್. I don't know, I told him put spice as much as you can. Are you sure? ಇನ್ನೊಂದು ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ವಿ, ನೀ ಕೂಲು ಗೀ ರೈಸ್, ಆಮೇಲೆ ಚಿಕನ್ ಕರಿ. ಸೊ ಬೇರೆ ಎಲ್ಲ ಡಿಶ್ಶು ತಿಂದಾದ್ಮೇಲೆ ಇವಾಗ ಚಿಕನ್ ವಾಪಸ್ಸು. ಸೊ ಮೊದಲು ಇದನ್ನ ನಮ್ಮ ಕಡಂಬಟ್ಟು ಇತ್ತಲ್ಲ ಅದ್ರ ಜೊತೆ Very hot bread. Yeah. And I'm not going to have these raisins. I don't like them. So dry Raisins. dried grapes. Yeah, dried raisins. There's some cashew. Why are they not having any boneless chicken? In this part, like, people usually don't ask for boneless. I personally like it with the bone. Yep. Yeah. It's more flavorful, I would say. In a sense that the bone, when it's cooked with the meat, it also lets out a bit of its marrow, flavors and all that. I don't know, but I feel it's a bit more tasty. ಸ್ಪೈಸಿ ಇರಲಿಲ್ಲ, ಇದೊಂದು ಕೇಳಿ ಸ್ಪೈಸಿ ಮಾಡಿಸಿದ್ದೀನಿ. ಎಷ್ಟು ಸ್ಪೈಸಿ ಆಯಿತು ಹಾಂ, ಸಿಕ್ತು, ಎಲ್ಲ ಆಯ್ತು. ಒಂದು ರೌಂಡ್ ಫುಲ್ ಮುಗಿಸಿ ಸೆಕೆಂಡ್ ರೌಂಡ್. Good. Very tasty. So what did you like the most out of all of these? I think the appetizers. You were thinking these main course will be more spicy and Yeah. More different somehow. I don't know. It was good. It was okay. but nothing too special. Nothing new, I would say. ಇದು ನಮ್ಮ ಎಕ್ಸ್ಪೀರಿಯನ್ಸ್ ತಲಿಯಾ ರೆಸ್ಟೋರೆಂಟ್, ಕೂರ್ಗಲ್ಲಿ, ಮಡಿಕೇರಿಯಲ್ಲಿ. ಈಗ ವಾಪಸ್ ಆ್ಯಕ್ಚುಲಿ ವಿರಾಜ್ಪೇಟ್ಗೆ ಹೋಗ್ಬೇಕು. 1 ಗಂಟೆ ಡ್ರೈವ್, 30 ಚಿಲ್ಲರೆ ಕಿಲೋಮೀಟರ್ ಇದೆ. ಲೇಟ್ ಆಗಿದೆ. ರೋಡ್ಸ್ ಫ್ರೀ ಇರುತ್ತೆ. ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿ ಆಫ್ ಕೋರ್ಸ್ ಓಡಿಸಲ್ಲ, ರೆಸ್ಪಾನ್ಸಿಬಲ್ ಆಗಿ ಹೋಗಿ ರೋಡ್ ಎಂಜಾಯ್ ಮಾಡೋಣ. ಬಿಕಾಸ್ ಇವಾಗಂತೂ ಇತ್ತೀಚೆಗೆ ತುಂಬ ಟ್ರಾಫಿಕ್ ಆಗಿದೆ ಈ ಕಡೆ, ಟೂರಿಸ್ಟ್ಸ್ ಎಲ್ಲ ಬರ್ತಾರೆ ವೀಕೆಂಡ್. ಆದರೆ ಇವಾಗ ರೋಡ್ಸ್ ಫ್ರೀ ಆಗಿರುತ್ತೆ. ಲೆಟ್ಸ್ ಎಂಜಾಯ್ ದ ಡ್ರೈವ್ ಬ್ಯಾಕ್. ನಿಮ್ಗೆ ಅದರದ್ದೆಲ್ಲ ವೀಡಿಯೋಸ್ ತೋರ್ಸೋಕ್ಕಾಗಲ್ಲ ಆಬ್ವಿಯಸ್ಲಿ, ಏನಕ್ಕೆ ಅಂದರೆ ಕತ್ಲಲ್ಲಿ ಇಷ್ಟೊಂದು ಒಳ್ಳೆ ವೀಡಿಯೋಸ್ ಬರಲ್ಲ ಗೋಪ್ರೋಲೆ. ಸೊ ನಾಳೆ ಉಳಿದಿದ್ದು ರೈಡ್ ಎಕ್ಸ್ಪೀರಿಯನ್ಸ್ ಹೈವೇಸಲ್ಲಿ ಹೇಗಿದೆ, ಆಮೇಲೆ ಕೆಲವು ರೈಡ್ ಮೋಡ್ಸ್, ರಫ್ ರೋಡ್ ಎಲ್ಲ ಇದೆಯಲ್ಲ, ಟೆರೈನ್ ಮೋಡ್ಸ್, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಅದನ್ನ ಮಾಡ್ತೀನಿ. ಫಾರ್ ನೌ ಇಟ್ಸ್ ಅ ಗುಡ್ ನೈಟ್. ವಿ ಹ್ಯಾವ್ ಅ ವೆರಿ ಲಾಂಗ್ ಡ್ರೈವ್ ಬ್ಯಾಕ್, ಆಲ್ಮೋಸ್ಟ್ an hour. ಸಿಗೋಣ. It's day 3 and the car is all set. We are all packed up and headed towards Bangalore. ಇದು ಡೇ 3. ಕಾರ್ ರೆಡಿಯಾಗಿದೆ. ಕ್ಲಬ್ ಮಹೀಂದ್ರಾಯಿಂದ ಹೊರಟು ಇವಾಗ. ಸೊ ಬ್ಯಾಂಗ್ಳೂರ್ ಇವತ್ತು ನಿಮಗೆ ಕಂಪ್ಲೀಟ್ ಡ್ರೈವ್ ಹೇಗಿತ್ತು ಹೈವೇಸಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಜೊತೆಲೇ ಒಂದು ಕಾರ್ದು ಕ್ವಿಕ್ ವಾಕ್ ಅರೌಂಡ್. ಇದು ಇಂಟೀರಿಯರ್ಸ್ ನಿಮಗೆ ಕಂಪ್ಲೀಟ್ ವೈಟ್ ಇಂಟೀರಿಯರ್ಸ್ ಬರುತ್ತೆ. ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಫ್ಲೋಟಿಂಗ್, ಜೊತೆಯಲ್ಲೇನೆ ಟ್ಯಾಕೋಮೀಟರ್ ಡಿಜಿಟಲ್, ಇದೆಲ್ಲ ಡಿಜಿಟಲ್. ಇದಿಷ್ಟು ಪಾರ್ಟು, ಇದೊಂದು ಅನಲಾಗ್, ಸ್ಪೀಡೋ ಒಂದು ಅನಲಾಗ್ ಬರುತ್ತೆ. ಸೊ ಇದು ಓವರ್ ಆಲ್ ಕಾರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡ್ರೈವ್ ಮೋಡ್ಸ್ ಇಲ್ಲಿ ಬರುತ್ತೆ, ಇಕೋ ಸ್ಪೋರ್ಟ್ ಹಾಗೂ ಕೆಳಗಡೆ ಟೆರೈನ್ ಮೋಡ್ಸ್. ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡ್ರೈವ್ ಶುರು ಮಾಡೋಣ ಬನ್ನಿ. ಈಗ ವಾಪಸ್ ಹೋಗ್ತಾ ಇದೀವಿ ಬೆಂಗಳೂರಿಗೆ.
ಒಂದು ಸಖತ್ ಬ್ಯೂಟಿಫುಲ್ ಲೇಕ್ ಹತ್ರ ಬಂದಿದ್ದೀವಿ. ಕಸ ಇದೆ, ನಾನು ಹೇಳ್ದಂಗೆ ದಯವಿಟ್ಟು ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇಂಥ ಒಳ್ಳೆ ಸುಂದರವಾದ ಜಾಗಕ್ಕೆ ಬಂದಾಗ ಗಲೀಜ್ ಮಾಡಬೇಡಿ. ಬ್ಯೂಟಿಫುಲ್ ಲೇಕ್, ಹಾಗೆ ಸಫಾರಿ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಹೇಗಿತ್ತು ಎಲ್ಲ ತೋರಿಸ್ತೀನಿ. ಮೊದಲು ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ, ಹಿಂದೆ ಎಷ್ಟು ಜಾಗ ಇದೆ ಅಂತ. ಇದರಲ್ಲಿ 2 ಕಾನ್ಫಿಗರೇಷನ್ ಬರುತ್ತೆ, 6 ಸೀಟ್ ಹಾಗೂ 7 ಸೀಟ್. ನಾವು ಇವತ್ತು ಓಡಿಸ್ತಾ ಇರೋದು 6 ಸೀಟ್. ಸೊ ಮುಂದೆ 2, ಮಧ್ಯೆ 2, ಹಿಂದೆ. ಇದರಲ್ಲಿ ನೀವು ನೋಡ್ಬೋದು ಸುಮಾರು ಲಗೇಜ್ ಇದೆ. ಇದು ಬಾಕ್ಸ್ ಮಾತ್ರ ಕಿಂಗ್ ಫಿಶರ್, ಅದರಲ್ಲಿ ಬೇರೆ ಏನು ಇಲ್ಲ. ಸೊ ದೊಡ್ಡ ಏರ್ಪೋರ್ಟ್ ಲಗೇಜ್, ಮೀಡಿಯಂ ಸೈಜ್ ಹಾಗೂ ಕ್ಯಾಬಿನ್ ಲಗೇಜ್ 3 ಬ್ಯಾಗ್ ಹಿಡಿಸುತ್ತೆ. ಸೂಟ್ ಕೇಸ್ ಇದೊಂದು ಬ್ಯಾಗ್ ಕೂಡ ಇದೆ. ಅದ್ ಬಿಟ್ಟು ಇದ್ರ ಮೇಲೆ ಇನ್ನೊಂದು ಲೇಯರ್ ಕೂಡ ಸ್ಟ್ಯಾಕ್ ಮಾಡ್ಬೋದು. ಬೆಸ್ಟ್ ಪಾಯಿಂಟ್, ನಿಮ್ಗೆ ಹಿಂದೆ AC ವೆಂಟ್ಸ್ ಬರುತ್ತೆ, B ಪಿಲ್ಲರ್ ಅಲ್ಲೂ ಬರುತ್ತೆ. ಸೊ ಈ ಸೀಟ್ 2 ರಿಕ್ಲೈನ್ ಮಾಡ್ಬೋದು ಇಂಡಿವಿಜುವಲ್ ಆಗಿ, ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ. ಸೊ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು. ಒಂದು ಟ್ರೇ ಇದ್ದಿದ್ರೆ ಚೆನ್ನಾಗಿರೋದು ಫೀಲಿಕ್ಸ್ಗೆ ಕೆಲಸ ಮಾಡಕ್ಕೆ, ಇದ್ರಲ್ಲಿ ಟ್ರೇ ಬರಲ್ಲ. ಈಗ ಹಿಂದೆ ಸೀಟಲ್ಲಿ ಹೇಗಿದೆ ಕಂಫರ್ಟು ಫೀಲಿಕ್ಸ್ನ ಕೇಳೋಣ, ಆಮೇಲೆ ಓಡ್ಸಕ್ ಹೇಗಿದೆ ಅದು ನೋಡೋಣ. ಈಗ ಈ ಲೇಕ್ ಇಂದ ಹೋಗೋಣ. ಹೋಗ್ತಾ ನಿಮಗೆ ಗಾಡಿ ಬಗ್ಗೆ ಇನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ರಫ್ ರೋಡ್ ಮೋಡ್ ಏನಿದೆ ಅದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಕ್ಕೆ, ಮೋಡ್ ಚೇಂಜ್ ಮಾಡೋಣ. ರಫ್ ರೋಡ್ ಮೋಡ್ಗೆ ಬಂದಿದೆ. ಈಗ ಬ್ಯಾಕಪ್ ಮಾಡ್ಬೇಕು ನಾನು. ಸೊ ಈ ಮೋಡಲ್ಲಿ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ಟ್ರ್ಯಾಕ್ಷನ್ ಜಾಸ್ತಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂಚೂರು ಸ್ಲಿಪ್ ಆಗ್ತಿಲ್ಲ. 2 ವೀಲ್ ಡ್ರೈವ್ ವೆಹಿಕಲ್ ಆದರೂ ಕೂಡ ಒಳ್ಳೆ ಕಂಟ್ರೋಲ್ ಸಿಗ್ತಾ ಇದೆ ಗಾಡಿ ಮೇಲೆ. ಮೇನ್ ರೋಡಿಗೆ ಬಂದ್ವಿ ಕಂಫರ್ಟೇಬಲ್. ಸೊ ರಫ್ ರೋಡ್ ಮೋಡಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಟ್ರ್ಯಾಕ್ಷನ್ ಸಿಗುತ್ತೆ ಹಾಗೂ ಈಸ್ ಆಫ್ ಡ್ರೈವಿಂಗ್. ಈಗ ಹೋಗೋಣ ಬನ್ನಿ, ಹೈವೇಸ್ ಹೇಗಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ 3 ಮೋಡ್ ಇದೆ. ಮೊದಲು ಇದ್ರ ಗಾಡಿ ಆನ್ ಮಾಡಿದಾಗ ಸ್ಟ್ಯಾಂಡರ್ಡ್ ಮೋಡ್ ಏನ್ ಬರುತ್ತೆ ಅದ್ರಲ್ಲಿ ಆನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ 2 ಮೋಡ್ ಇದೆ ಮೇಲೆ ಕೆಳಗೆ, ಒಂದು ಇಕೋ ಹಾಗೂ ಸ್ಪೋರ್ಟ್. ಸೊ ಸ್ಪೋರ್ಟ್ ಅಲ್ಲಿ ಹೆಸರು ಹೇಳಂಗೆನೆ ನಿಮ್ಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ. ಇಕೋ ಮೋಡ್ ಅಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ. ಸೊ ಈ ಸಿಟಿ ಮೋಡ್ ಅಲ್ಲಿ ನಾರ್ಮಲ್ ಡ್ರೈವಿಂಗ್, ಎರಡರದ್ದು ಮಧ್ಯ ಒಂದು ಪವರ್ ಬ್ಯಾಂಡ್ ನಿಮಗೆ ಸಿಗುತ್ತೆ. ಈಗ ಓಡಿಸ್ತಿರ್ಬೇಕಾದ್ರೆ ನಿಮಗೆ ಥ್ರಾಟಲ್ ಇನ್ಪುಟ್ ಮೇಲೆ, ಅಫ್ಕೋರ್ಸ್ ಇದೊಂದು ಆಟೋಮ್ಯಾಟಿಕ್, ಸೊ ಥ್ರಾಟಲ್ ಇನ್ಪುಟ್ ಮೇಲೆ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಗೇರ್ ಶಿಫ್ಟ್ಸ್ ಎಲ್ಲ ಲೈಟಾಗಿ ಥ್ರಾಟಲ್ ಕೊಟ್ಟರೆ ನಿಮ್ಗೊಂದು 2,500 RPM ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ನೀವು ಇಕೋ ಮೋಡ್ಗೆ ಹಾಕಿದ್ರೆ ಇನ್ನೂ ತುಂಬಾ ಸ್ಮೂತ್ ಆಗುತ್ತೆ. ಪ್ರತಿ ಗೇರ್ ಶಿಫ್ಟ್ ಕೂಡ ಹಾಗೆ ಸ್ಮೂತ್ ಆಗಿ ಚೇಂಜ್ ಆಗುತ್ತೆ. ನಿಮ್ಗೆ ಬೇಕಾದಾಗ ಫುಲ್ ಥ್ರಾಟಲ್ ತುಳಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಓವರ್ಟೇಕ್ ಎಲ್ಲ ಮಾಡ್ಬೋದು. ಹೈವೇಸ್ ಅಲ್ಲೂ ಕೂಡ ನಾನು ಈ ಮೋಡ್ನ ಹಾಕೊಂಡು ಟ್ರೈ ಮಾಡಿದೆ. ಏನಕ್ಕೆ ಅಂದ್ರೆ ನಿಮಗೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳಕ್ಕೆ. ಇವಾಗ ಶ್ರೀರಂಗಪಟ್ಟಣ ಇಂದ ನಾಗಮಂಗಲ ಜಯನಗರ ರೋಡಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, 2 ಲೇನ್ ರೋಡ್, ಜೊತೆಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ನೀಟಾಗಿದೆ, ಫ್ಲಾಟ್ ಜೊತೆಯಲ್ಲೇನೆ ನಿಮ್ಗೆ ಹಲವಾರು ಸೈಡಲ್ಲಿ ಜಾಗ ಕೂಡ ಸಿಗುತ್ತೆ. ಸೊ ಒಳ್ಳೆ ಸ್ಪೀಡ್ಸ್ ಅಲ್ಲಿ ಹೋಗ್ಬೋದು. ಈ ಇಕೋ ಮೋಡಲ್ ನೋಡಿ 80 ಇದೆ, ಆದ್ರೆ ಎಂಜಿನ್ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ, ಸ್ಮೂತ್ ಆಗಿ ಮೂವ್ ಆಗ್ತಾ ಇದೆ. 1,500 RPM ಅಲ್ಲಿ ಇದೆ. ಗೇರ್ ನಿಮಗೆ 6th ಗೇರ್ ಅಲ್ಲಿ ಆಲ್ರೆಡಿ ಇದೆ. ಸೊ ಇದರಲ್ಲಿ ಆಟೋಮ್ಯಾಟಿಕ್ ಅಂದ್ರೆ ಡ್ರೈವ್ ಮೋಡ್ ಅಲ್ಲಿ ಇದ್ದಾಗ ಗೇರ್ಸ್ ಯಾವ ಗೇರ್ ಅಲ್ಲಿ ಇದೆ ಅಂತ ತೋರಿಸಲ್ಲ, ಬಟ್ ನೋಡ್ಬೇಕಂದ್ರೆ ಮ್ಯಾನ್ಯಲ್ ಹಾಕ್ಬಿಟ್ಟು ನೋಡ್ಬೇಕು. ಈಗ ಸ್ಪೋರ್ಟ್ ಮೋಡ್ಗೆ ಹಾಕ್ತೀನಿ. ಇಮಿಡಿಯೇಟ್ ನಿಮಗೆ ಗಾಡಿದು ಸೌಂಡ್ ಕೂಡ ಜಾಸ್ತಿ ಆಗಿದ್ದು ಗೊತ್ತಾಯ್ತು. ಹೈಯರ್ RPMs ಅಲ್ಲಿ ಶಿಫ್ಟ್ ಆಗುತ್ತೆ, ಆಲ್ಮೋಸ್ಟ್ 4,000 ವರೆಗೂ ಹೋಗುತ್ತೆ ಫುಲ್ ತುಳಿದ್ರೆ ಆಕ್ಸಿಲೇಟರ್. ಆದ್ರೆ ಹೈವೇಸ್ ಅಲ್ಲಿ ಓಡಿಸ್ಬೇಕಾದ್ರೆ ನಿಮ್ಗೆ ಸ್ಪೋರ್ಟ್ ಮೋಡೇ ಬೇಕಂತ ಅವಶ್ಯಕತೆ ಇಲ್ಲ, ಇಕೋಲು ಹೋಗುತ್ತೆ. ಫುಲ್ ತುಳಿದಾಗ ನಿಮ್ಗೊಂಚೂರು ಪಿಕಪ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ಇದು 2 ಮೋಡ್ನ ಆಫ್ ಮಾಡಿದ್ರೆ ನಿಮಗೆ ನಾರ್ಮಲ್ ಸಿಟಿ ಮೋಡಲ್ ಇರುತ್ತೆ, ವಿಚ್ ಇಸ್ ಸ್ಟಿಲ್ ಈಕ್ವಲಿ ವೆರಿ ಗುಡ್. ಸೊ ಟೆರೈನ್ ಮೋಡ್ಸ್ ಆಯ್ತು, ಹಾಗೇನೆ ಡ್ರೈವ್ ಮೋಡ್ಸು ಕೂಡ ಆಯ್ತು. ಈಗ ಓವರ್ ಆಲ್ ಕಂಫರ್ಟ್ ಬಗ್ಗೆ ಮಾತಾಡಕ್ ಬಂದ್ರೆ, ಗಾಡಿದು ಸ್ಟೇರಿಂಗ್ ಸ್ವಲ್ಪ ಹೆವಿಯರ್ ಸೈಡ್ ಅಲ್ಲೇ ಇದೆ ನಿಮ್ಗೆ. ಸೊ ಫಾಸ್ಟ್ ಸ್ಪೀಡ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಈಗ ಇದ್ರ ಮೇನ್ ಪರ್ಪಸ್ ಪ್ರತಿ ಒಬ್ಬ ಪ್ಯಾಸೆಂಜರ್ಗೂ
ಕಂಫರ್ಟ್ ಎಷ್ಟಿದೆ ಗಾಡೀಲಿ ಅಂತ ನೋಡಕ್ ಹೋದ್ರೆ ಈಗ ಫೀಲಿಕ್ಸ್ಗೂ ಸುಸ್ತಾಗಿದೆ, ವಿಡಿಯೋಸ್ ಬರಕ್ಕೆ ಇಷ್ಟ ಇಲ್ಲ, ಸೊ ನಾನು ಟ್ರಬಲ್ ಮಾಡಲ್ಲ. ನಾನೇ ಹಿಂದಿನ ಸೀಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಹಿಂದಿನ ಸೀಟ್ ಕ್ಯಾಪ್ಟನ್ ಸೀಟ್ಸ್ ಏನ್ ಬರುತ್ತೆ, ಇದು ರಿಕ್ಲೈನ್ ಕೂಡ ಮಾಡ್ಬೋದು ಬೇಕಾದ್ರೆ. ಸೊ ಕಂಪ್ಲೀಟ್ ನಿಮಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ ಮೇಲೆ ಕೆಳಗೆ ಮಾಡ್ಕೊಳ್ಳೋಕ್ಕೆ. ಜೊತೆಯಲ್ಲೇನೆ ಸ್ಲೈಡ್ ಕೂಡ ಮಾಡ್ಬೋದು. ಸೊ ಲೆಗ್ ರೂಮ್ ಜಾಸ್ತಿ ಬೇಕಾದಾಗ ಹಿಂದೆ ಮಾಡ್ಬೋದು. ಆದ್ರೆ ಈ ಕಡೆ ರೈಟ್ ಸೈಡ್ ಸೀಟ್ ಇಲ್ಲಿ ಯಾರು ಕೂತಿಲ್ದೇ ಇರೋದ್ರಿಂದ ಮುಂದೆ ಮಾಡಿದೀವಿ. ಲಗೇಜ್ ರೂಮ್ ಕೂಡ ಜಾಸ್ತಿ ಆಗಿದೆ. ಸೊ ಆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಜೊತೆಯಲ್ಲೇನೆ ಬಾಸ್ ಮೋಡ್ ಅಂತ ಕೂಡ ಇದೆ. ಲೆಫ್ಟ್ ಸೈಡ್ ಪ್ಯಾಸೆಂಜರ್ ಸೀಟ್ ಅಲ್ಲಿ ಮಿಡಲ್ ರೋ ಅಲ್ಲಿ ನೀವು ಒಂದು ಲಿವರ್ ಇದೆ ಇಲ್ಲಿ ಈ ಸೀಟ್ ಅಲ್ಲಿ, ಕೋ ಪ್ಯಾಸೆಂಜರ್ ಸೀಟ್ ಏನ್ ಬರುತ್ತೆ ಡ್ರೈವರ್ ಪಕ್ಕ, ನಿಂಗ್ ಮಾಡಿದ್ರೆ ಈ ಸೀಟ್ ಫುಲ್ ಮುಂದಾಗುತ್ತೆ. ಸೊ ಲೆಗ್ ರೂಮ್ ಜಾಸ್ತಿ ಆಗುತ್ತೆ. ಇಲ್ಲಿ ಯಾರು ಕೂತಿಲ್ಲ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು, ಯೂಶಲಿ ಶಾಫರ್ ಡ್ರಿವನ್ ಯೂಸೇಜ್ಗೆ. ಈಗ ಹಿಂದಿನ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡಕ್ ಬಂದ್ರೆ ನಿಮಗೆ ಅವನು ಆಲ್ಮೋಸ್ಟ್ 6 feet ಇದ್ದಾನೆ. 3ನೇ ದಿನ ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು. ವಿರಾಜಪೇಟೆಗೆ ಬಂದು ಹೋಗಿದ್ ಅಲ್ದಲೆ ಅಲ್ಲೂ ಕೂಡ ಲೋಕಲ್ ಸ್ವಲ್ಪ ಓಡಾಡಿದ್ವಿ. ಕಂಫರ್ಟೇಬಲ್ ಆಗಿದೆ ಅಂತೆ. ಅವ್ನು ಪ್ರತಿದಿನ ಒಂದು BMW 5 Series ಅಲ್ಲಿ ಓಡಾಡ್ತಾನೆ ಬೆಂಗಳೂರಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಕಂಫರ್ಟೇಬಲ್ ಅಂತಾನೆ. ಸೊ ನಾನು ಅದನ್ನ ಡೈರೆಕ್ಟ್ ಆಗಿ ಏನಕ್ಕೂ ಕಂಪೇರ್ ಮಾಡಕ್ ಹೋಗಲ್ಲ, ಬಿಕಾಸ್ ಎರಡು ಬೇರೆ ಕ್ಲಾಸ್ ವೆಹಿಕಲ್ಸ್, ಅದರದ್ದೇ ಬೇರೆ ಮಾರ್ಕೆಟ್ ಇದೆ, ಇದಕ್ಕೆ ಬೇರೆ ಮಾರ್ಕೆಟ್. ಆದ್ರೆ ನಾನು ಏನ್ ಹೇಳ್ಬೋದು ಅಂದ್ರೆ ಓವರ್ ಆಲ್ ಸಸ್ಪೆನ್ಷನ್ ಸೆಟಪ್ ಇದ್ರದ್ದು ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ. ಈಗ ರೀಸೆಂಟ್ ಟಾಟಾಸ್ ಅಲ್ಲೆಲ್ಲ ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಬರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಇದರಲ್ಲಿ ಒಂಚೂರು ಹಾರ್ಡರ್ ಸೆಟ್ಟಿಂಗ್ ಅಲ್ಲಿ ಇದೆ. ಸೊ ಏನಾಗುತ್ತೆ ಅಂದ್ರೆ ನಿಮಗೆ ಇಂಥ ರೋಡಲ್ಲಿ ಏನು ಗೊತ್ತಾಗಲ್ಲ, ಬಟ್ ನೀವು ಯಾವಾಗ ರಫ್ ರೋಡ್ಸ್ ಅಲ್ಲಿ ಹೋಗ್ತೀರಾ ಒಳ್ಳೆ ಸ್ಪೀಡ್ ಅಲ್ಲಿ 60 to 80 ತುಂಬಾನೇ ಫೀಲ್ ಆಗುತ್ತೆ ಒಳಗಡೆ. ಜೊತೆಯಲ್ಲೇನೆ ಸ್ವಲ್ಪ ವೈಬ್ರೇಷನ್ಸ್ ಕೂಡ ಇರುತ್ತೆ. ಯಾವ ತರ ಅಂದ್ರೆ ಗಡಗಡ ಅಂದಾಗ ನಿಮ್ಗೆ ಒಳಗಡೆ ಅದಷ್ಟು ಈಕ್ವಲ್ ಆಗಿ ಫೀಲ್ ಸಿಗುತ್ತೆ. ಸೊ ಅದೊಂದು ಇನ್ನೊಂದು ಚೂರು ಸಾಫ್ಟರ್ ಸೈಡ್ ಅಲ್ಲಿ ಇದ್ದಿದ್ರೆ ಇನ್ನು ಕಂಫರ್ಟೇಬಲ್ ಆಗಿರೋದು ಒಳಗಡೆ ಕೂತ್ಕೊಂಡು ಓಡಾಡ್ಬೇಕಾದ್ರೆ. ಹೈ ಸ್ಪೀಡ್ಸ್ ಅಲ್ಲಿ ಬಾಡಿ ರೂಲ್ ಕೂಡ ಇದೆ, ಇವಾಗ ತೋರಿಸ್ತೀನಿ ನೋಡಿ. ಬಾಡಿ ರೋಲ್ ತುಂಬಾನೇ ಇದೆ. ಸೊ ಆಬ್ವಿಯಸ್ಲಿ SUV ಟಾಲರ್ ಸ್ಟಾನ್ಸ್ ನಿಮ್ಗೆ ಬಾಡಿ ರೋಲ್ ಬರುತ್ತೆ. ಇದು ಕಂಫರ್ಟ್ ಆಯ್ತು ಸೀಟ್ಸ್ದು. ಅದ್ ಬಿಟ್ರೆ AC ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್, ಆಬ್ವಿಯಸ್ಲಿ ಸೆಟ್ಟಿಂಗ್ಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಟ್ಯೂನಿಂಗ್ ಇದೆ. ನಿಮ್ಮ ಓವರ್ ಆಲ್ ಹೈವೇ ಜರ್ನಿ ತುಂಬಾನೇ ಕಂಫರ್ಟೇಬಲ್ ಮಾಡುತ್ತೆ. ಎಸ್ಪೆಷಲಿ ಆಟೋಮ್ಯಾಟಿಕ್ ಜೊತೆ ತುಂಬಾ ಗೇರ್ ಶಿಫ್ಟ್ಸ್ ಬೇಕಾಗಿಲ್ಲ. ಅದು ಬಿಟ್ರೆ ಫ್ಯೂಯಲ್ ಎಫಿಷಿಯನ್ಸಿ ನೋಡಕ್ ಬಂದ್ರೆ ನನಗೆ ಆಲ್ಮೋಸ್ಟ್ ಇದು ಡೀಸೆಲ್ 4.02 km/L ಕೊಟ್ಟಿದೆ ಆವರೇಜ್ 2 ದಿನದ ಓಡಾಟ ಸೇರಿ. ಈಗ ಇಡೀ ಈ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಒಂದು ಟಾಟಾ ಸಫಾರಿ ಜೊತೆ ಸಮ್ ಅಪ್ ಮಾಡೋದಾದ್ರೆ ಆಲ್ಮೋಸ್ಟ್ ನಿಮಗೆ ಹೈವೇಸ್ ಅಲ್ಲಿ ಓಡಾಡಕ್ಕೆ ಬೇಕಾದಂತ ಎಲ್ಲ ಕ್ವಾಲಿಟೀಸ್ ಇದರಲ್ಲಿ ಸಿಗುತ್ತೆ. ಸಸ್ಪೆನ್ಷನ್ ಒಂದು ಸ್ವಲ್ಪ ಸಾಫ್ಟರ್ ಸೈಡ್ ಅಲ್ಲಿ ಇದ್ದಿದ್ರೆ ಇನ್ನು ಚೆನ್ನಾಗಿರೋದು. ಪವರ್ ಅಡಿಕ್ವೇಟ್ ಆಗಿದೆ, ನಿಮ್ಗೆ ಬೇಕಾದಷ್ಟು ಪವರ್ ಸಿಗುತ್ತೆ. ಮೋಡ್ಸ್ ಇದೆ. ನೀವು ಅಕಸ್ಮಾತ್ ಏನಾದ್ರು ಸ್ವಲ್ಪ ಲೈಟ್ ಆಗಿ ಆಫ್ ರೋಡಿಂಗ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಅದಕ್ಕೆ ಬೇಕಾದಂತ ಟೆರೈನ್ ಮೋಡ್ಸ್ ಇದೆ, ಹೆಲ್ಪ್ ಮಾಡುತ್ತೆ, ಬೇಗ ಕಚ್ಕೊಳ್ಳಲ್ಲ ಗಾಡಿ. ಆಮೇಲೆ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿದೆ. ಇದಿಷ್ಟು ಒಟ್ಟಿಗೆ ಸೇರಿಸಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಪ್ಯಾಕೇಜ್ ಅನ್ಸುತ್ತೆ. ನೀವು ಹೈವೇಸ್ ಯೂಸ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಇದು ಹಲವಾರು ಬಾಕ್ಸಸ್ ಟಿಕ್ ಆಗುತ್ತೆ. ಜೊತೆಯಲ್ಲೇನೆ ಈಗ ಹೊಸದಾಗಿ ಜೆಟ್ ಎಡಿಷನ್ ಅಂತ ಕೂಡ ಬಿಟ್ಟಿದ್ದಾರೆ. ಈಗ ನಿಮಗೆ ಟಾಟಾ ಸಫಾರಿ, ಹ್ಯಾರಿಯರ್, ನೆಕ್ಸಾನ್ ಹಾಗೂ ಪಂಚ್ ಹಲವಾರು ಪರ್ಸನಲೈಸ್ಡ್ ಅಂತ ಹೇಳಕ್ಕಾಗಲ್ಲ, ಸ್ಪೆಷಲ್ ಕಲರ್ಸ್ ಜೊತೆ ಸಿಗುತ್ತೆ. ಇದರ ಕಲರ್ಸ್ ಎಲ್ಲ ಬರುತ್ತಲ್ಲ, ಅದು ಬಿಟ್ಟು ನಿಮಗೆ ಡಾರ್ಕ್ ಎಡಿಷನ್ ಬರುತ್ತೆ, ಕ್ಯಾಮೋ ಎಡಿಷನ್ ಬರುತ್ತೆ, ಜೆಟ್ ಎಡಿಷನ್ ಈಗ ಹೊಸದು ಲಾಂಚ್ ಆಗಿದೆ 2 ದಿನ ಮುಂಚೆ ನಾನೀಗ ಓಡಿಸ್ಬೇಕಾದ್ರೆ. ಕಾಜಿರಂಗ ಎಡಿಷನ್ ಬರುತ್ತೆ. ಸೊ ಅದರಲ್ಲಿ ಎಕ್ಸ್ಟೀರಿಯರ್ ಕಲರ್ಸ್ ಬೇರೆ ಬರುತ್ತೆ, ಇಂಟೀರಿಯರ್ ಕ್ಯೂಸ್ ಏನೇನಿದೆ, ಸೊ ಈ ಕ್ರೋಮ್ ಎಲಿಮೆಂಟ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ನೋಡಕ್ ಹೋದ್ರೆ ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ನೀವು ಅಕಸ್ಮಾತ್ ಏನಾದ್ರು ಟಾಟಾ ಸಫಾರಿ ಯೂಸ್ ಮಾಡ್ತಾ ಇದ್ರೆ ಈ ಹೊಸ ಮಾಡೆಲ್, ಅದರ ಅಭಿಪ್ರಾಯ ಏನಿದೆ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಹಾಕಿ. ಹಾಗೇನೆ ಏನಾದ್ರು ಪ್ರಶ್ನೆ ಇದ್ರೆ ಕೆಳಗೆ ಹಾಕಿ. ಮತ್ತೊಂದು ವಿಡಿಯೋ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ಬಾಯ್ ಬಾಯ್.